ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮ ಚಾಮರಾಜನಗರದಲ್ಲಿ ತೇರು ನವ ಜೋಡಿಗಳು ಇಲ್ಲಿಗೆ ಎಲ್ಲ ಕಡೆಯಿಂದ ಮದುವೆ ಆಗಿರೋ ಹೊಸ ಜೋಡಿಗಳೆಲ್ಲ ಈ ತೇರಿಗೆ ಬಂದೇ ಬರ್ತಾರೆ, ಬರಬೇಕು. ಅದು ಇಲ್ಲಿನ ವಿಶೇಷತೆ. ನಾವು ಕೂಡ ರೆಡಿಯಾಗಿದ್ದೀವಿ ಹೋಗೋಣ ಅಂತಂತ. ನಮ್ಮದೇನು ಮದುವೆ ಹೊಸ ವರ್ಷನ ಅಂತಂದ್ಬಿಡಿ. ನಮ್ಮದು 5 ಇಯರ್ಸ್ ಆಯ್ತು. ಆದರೆ 5 ಇಯರ್ಸಿಂದ ಒಂದು ಸರಿನೂ ಹೋಗೋಕ್ಕಾಗಿಲ್ಲ. ಯಾಕಂತಂದರೆ ಮೊದಲನೇ ವರ್ಷ ತೇರೇನೋ ಸುಟ್ಟೋಗಿತ್ತು ಅಂದ್ಬಿಟ್ಟು ಆ ಸರಿ ಜಾತ್ರೆನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಇನ್ನು ಸೆಕೆಂಡ್ ಇಯರು, 3rd ಇಯರ್ ಪ್ರೆಗ್ನೆನ್ಸಿ ಬಾ ಅಂತ ಅನ್ಕೊಂಡು ಅದೆಲ್ಲ ಹೋಗೋಕ್ಕೆ ಆಗಲಿಲ್ಲ. ಲಾಸ್ಟ್ ಇಯರು ಹೋದ ವರ್ಷ ನನ್ನ ತಂಗಿ ಮದುವೆ ಆಯಿತಾ, ಆ ಅರೇಂಜ್ಮೆಂಟ್ಸಲ್ಲೇ ಓಡಾಡೋ ಬ್ಯುಸಿಲಿ ಹೋದ ವರ್ಷನೂ ಕೂಡ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕಾಗಿ ಇವತ್ತು ಹೋಗೋಣ ಅಂತ ಫಿಕ್ಸ್ ಆಗಿ ರೆಡಿಯಾಗಿದ್ದೀವಿ. ಹೊರಡೋದಕ್ಕೆ ರೆಡಿ. ನಾನು ರೆಡಿಯಾಗಿದ್ದೀನಿ, ಇನ್ನೂ ಪ್ರತಿ ರೆಡಿಯಾಗಿಲ್ಲ. ಇವಾಗ ನಾನು ಶಾಪಿಗೆ ಹೋಗಿ ಅವರು ಟಿಫನ್ ಮಾಡೋಕ್ಕೆ ಬರ್ತಾರಲ್ಲ, ಆವಾಗ ಬಂದು ರೆಡಿ ಆಗ್ತಾರೆ. ಇನ್ನೊಂದು ½ ಆನ್ ಅವರ್ ಹೊರಡ್ತೀವಿ. ಬಟ್ ಹೆವಿ ರಶ್ ಇರುತ್ತೆ. ಬಟ್ ಒಂದು ಸತಿ ನಾನು ಡೈರೆಕ್ಟಾಗಿ ನೋಡೇ ಇಲ್ಲ ಅದನ್ನು. ವೀಡಿಯೋಗಳಲ್ಲಿ ಹೋದ ವರ್ಷದ ಹಳೆ ತೇರುಗಳೆಲ್ಲ ನೋಡಿದ್ದೆ. ನಾನು ಫಸ್ಟ್ ಟೈಮ್ ಅಲ್ಲಿ ಲೈವಲ್ಲಿ ನೋಡ್ತಾ ಇರೋದು ಇವತ್ತೇ ಫಸ್ಟ್ ಟೈಮು. ಆ್ಯಕ್ಚುಲಿ ಮದುವೆ ಆದವರು ಹೋಗಲೇಬೇಕು, ಅಲ್ಲಿ ನವ ಜೋಡಿಗಳು ಹೋಗಲೇಬೇಕು ಕಂಪಲ್ಸರಿಯಲ್ಲಿ. ಹಣ್ಣು ಜೀವನನೂ ತೇರಲ್ಲೇ ಎಸಿತಾರೆ. ಮೇ ಬಿ 1,000 ಕಪಲ್ಸ್ ಬರ್ಬೋದು ನನ್ನ ಅಂದಾಜು ಲೆಕ್ಕಾಚಾರದ ಪ್ರಕಾರ. ನೋಡೋಣ ಎಷ್ಟು ಜೋಡಿಗಳು ಬರ್ತಾರೆ. ಮತ್ತು ಅದನ್ನೆಲ್ಲ ವೀಡಿಯೋಸ್ ಹಾಕ್ತೀನಲ್ಲ, ಹೆಂಗಿರುತ್ತೆ ನಮ್ಮೂರು ತೇರು ಅಂತ ನೋಡಿ. ಓಕೆನಾ? ನೀವು ಯಾರಾದ್ರು ನೋಡಿದರೆ ಕಮೆಂಟ್ ಹಾಕಿರಿ. ಬಟ್ ನಾನು ಹೋಗ್ತಿರೋದು ಫಸ್ಟ್ ಟೈಮು ಹೋಗ್ತಾ ಇರೋದು, ನೋಡ್ಕೊಂಡು ಬರೋಣ ಅಂತಂತ. ಮತ್ತು ತಿಂಡಿ ಎಲ್ಲ ತಿಂದು ನನ್ನ ಮಗಳೆಲ್ಲ ಸ್ಕೂಲ್ಗೆ ಹೋಗೈತೆ, ರೆಡಿ ಆಯಿತು. ಇವಾಗ ಇನ್ನೊಂದು 10 ನಿಮಿಷ ನಾವು ಹೊರಡ್ತೀವಿ. ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡು, ತಂಗಿ ಗಂಡ ಇಬ್ಬರು ನೆನ್ನೆನೇ ಹೋಗಿದ್ದಾರೆ. ನಾವು ಇವತ್ತು ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ ಸಿಗ್ತೀನಿ. ಓಕೆನಾ? ಬಾಯ್. ಒಂದು ಕಾಲದಲ್ಲಿ ಈ ಡೈಲಾಗ್ ತುಂಬ ಫೇಮಸ್ಸು. ಪ್ರತಿ ಯಾವಾಗಲೂ ಹೇಳ್ತಿದ್ರು ಇದನ್ನ. ಪ್ರೀತಿ ಕಾಣಲ್ವ ನಿಜ, ಪ್ರೀತಿಸೋಳು ಕಾಣಲ್ವ, ಪ್ರೀತಿ ಸಿಕ್ಕಿದ್ಮೇಲೆ ಪ್ರೀತಿಸೋಳು ಸಿಗಲ್ವ ಅಂತಂತ. ಅವನಿಗೆ ಪ್ರೀತಿ ಸಿಕ್ಕಿದ್ದಾಯಿತು, ಪ್ರೀತಿಸೋಳು ಸಿಕ್ಕಿದ್ದಾಯಿತು. ಅಲ್ಲಿ ದೇವಸ್ಥಾನದ ಹತ್ರ ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಇರಲ್ಲ. ನಾವು ದೇವಸ್ಥಾನಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಹಿಂದ್ಗಡೆನೇ ಅಲ್ಲಿ ಫ್ರೆಂಡ್ ಅಂಗಡಿ ಇತ್ತು, ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಬಂದ್ವಿ. ಎಷ್ಟು ರಶ್ ಇದ್ದಾರೆ ಅಂತಂದರೆ ಅವರೇನೆ ಕರ್ಕೊಂಡು ಹೋಗ್ಬಿಡ್ತಾರೆ ತಳ್ಕೊಂಡು. ಅಷ್ಟು ಜನ ಫುಲ್ಲು ಎಲ್ಲ ಕಪಲ್ಸು, ಮದುವೆ ಆಗಿರೋರು, ಆಗದೆ ಇರೋರು, ಸಿಂಗಲ್ಸು ಎಲ್ಲ ಬಂದಿದ್ರು. ಸಖತ್ತಾಗಿತ್ತು ಗೊತ್ತಾ. ಅಲ್ಲಿ ದೇವಸ್ಥಾನದ ಹತ್ರ ಧೂಪ ಹಾಕಿ ದೇವಸ್ಥಾನಕ್ಕೆ ಕಾಣ್ತಾ ಇಲ್ಲ, ಹೊಗೆ ತುಂಬಿಸ್ಬಿಟ್ಟವ್ರೆ ಫುಲ್ಲು. ದೇವಸ್ಥಾನದ ಹತ್ರ ತೇರು ಬರೋ ತನಕ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದು ತೇರು ಬಂದು ಪಕ್ಕದ ಬಿದ್ದಿರುತ್ತೆ, ಅಲ್ಲೇ ಹೊಟ್ಟೋಗ್ಬಿಡೋಣ, ಅಲ್ಲಿಂದ ಬೇಗ ನಾವೇ ದರ್ಶನ ಮಾಡ್ಕೊಂಡು ಬರ್ಬೋದು ಅಂದ್ಬಿಟ್ಟು ತೇರಿತ್ತಲ್ಲ ಅಲ್ಲಿಗೇನೆ ನಡ್ಕೊಂಡು ಹೋದ್ವಿ. ನೆಕ್ಸ್ಟ್ ಎಮ್ ಎಲ್ ಎ ಬಗ್ಗೆ ಬರೀತದ. ನಾನು ನನ್ನ ಗಂಡನಿಗೋಸ್ಕರ ಬರ್ದೀನಿ, ನನ್ನ ಗಂಡ ದೇಶಕ್ಕೋಸ್ಕರ ಬರ್ದನ, ಅಷ್ಟೇ ವ್ಯತ್ಯಾಸ ಬಿಡು. ನೆಕ್ಸ್ಟ್ ಎಮ್ ಎಲ್ ಎ ಪಡೆ ಮೂಡುಪು ನಂದೀಶಣ್ಣ ಅಂತ. ನಾನು 7 ಜನ್ಮಕ್ಕೂ ಪ್ರತಿನೇ ನನ್ನ ಗಂಡಾಗಿ ಸಿಗಬೇಕು, ನನ್ನ ಮಗಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು. ನೆಕ್ಸ್ಟ್ ಈ ಫೋನ್ ಕೊಡ್ತೀನಿ ಸರ, ಗಿಫ್ಟ್ ಇದು ನಾಳೆ ನಂದೊಂದ್ಸರಿ ವಿಡಿಯೋ ಮಾಡ್ತಲ್ಲ ಎಸಿಡಾ ಬಿತ್ತು ನಾನು ದಂಡಕ್ಕೆ ಬರಲಿ, ಆಮೇಲೆ ಸಿಗ್ತೀನಿ. ನಾ ಹತ್ರಕ್ಕೆ ಬಂದ್ಮೇಲೆ ಸಿಗ್ತೀನಿ. ಇರು ದಂಡಕ್ಕೆ ಬರ್ಲಿಡ.
ಈ ವಿಡಿಯೋನ ಬೇರೆ ಇನ್ಸ್ಟಾ ಮೆಂಬರ್ ಬಂದು ಮಾಡಿದ್ದು ಅವ್ರ ಅಕೌಂಟಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು. ಅದನ್ನ ಕ್ಲಿಪ್ ತೆಗೆದು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನಾನು ಹೆಂಗೆ ಮಾತಾಡಿದ್ದೀನಿ ನೋಡಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾವು ಮದುವೆಗೆ 6 years ಆಯಿತು. ಒಂದ್ಸರಿನೂ ತೇರಿಗೆ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ಮತ್ತೆ ಮದುವೆ ಆಗಿರೋರು ಬರಬೇಕು ಅಂತೇನಿಲ್ಲ, ಮದುವೆ ಆಗಿರೋರು ನವ ಜೋಡಿಗಳು ಬರಬೇಕು ಅಂತ. ನಾವು ಇನ್ನು 50 ವರ್ಷ ಆದ್ರೂ 100 ವರ್ಷ ಆದ್ರೂ ನವ ಜೋಡಿಗಳು ಎಲ್ಲರೂ ಬರ್ತಾ ಇರಿ. ವರ್ಷ ಹಿಂಗೆ ನಮ್ಮ ಚಾಮರಾಜನಗರದ ಒಂದು ಹೆಮ್ಮೆಯ ಹಬ್ಬ ಜಾತ್ರೆ ಇದು. ಎಲ್ಲರೂ ಹಿಂಗೆ ಸೇರಿ ಆಚರಿಸೋಣ. ಥ್ಯಾಂಕ್ ಯು ಸೊ ಮಚ್. ಜಾತ್ರೆಲು ಸಂತೆಲು ನೀ ಕೈಯ ಬಿಡದಿರು, ಆಗಾಗ ಕಣ್ಣಲ್ಲೇ ಸಂದೇಶ ಕೊಡುತ್ತಿರು. 15 ವರ್ಷದಿಂದ ಅದೇ ಪ್ರೀತಿ ಕೇರು ಏನೂ ಚೇಂಜ್ ಆಗಿಲ್ಲ ನನಗೆ. ನಾನೇ ಒಂದು ಲಕ್ಕಿಯೆಸ್ಟ್ ವುಮೆನ್ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಪಡ್ತೀನಿ. 15 ವರ್ಷ ಆಯಿತು ನಾವು ಲವ್ ಮಾಡಿ ಮದುವೆ ಆಗಿ. ಅವಾಗಿದ್ದು ಕೇರಿಂಗ್ ಲವ್ ಇವಾಗಲೂ ಇದೆ. ಒಂದು ಹೆಣ್ಣಿಗೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಅದೇ ಒಂದು ದೊಡ್ಡ ಶ್ರೀಮಂತಿಕೆ. ಹಿಂಗೆ ತೋರಿಸಿ ನಮ್ಮ ಮಗಳು ಹುಷಾರಿ ನನ್ನ ಮಾತ್ರ ವಿಡಿಯೋ ಮಾಡ್ಬಿಡ ಹುಚ್ಚಿಕನಾಗ ಅವನು ಏನಂತವಳೆ ಬಾರೆ ಕೂದ್ಗೆ ಏನು ಅನ್ಕೊಳ್ಳಕ ನಾವು ವಿಡಿಯೋ ಮಾಡ್ತಾ ಕೆದ್ದೆ ಎಸ್ಕೇಪೇ ಆಗ್ಬಿಟ್ಟ. ಆಯ್ ಮಾಡ್ಮನೆ ನಾವು ಅಲ್ಲೇ ದೇವಸ್ಥಾನದಲ್ಲೇ ಅಲ್ಲೇ ಪ್ರಸಾದ ಕೊಡ್ತಿದ್ರೇನು, ಬಾತು, ಮೊಸರನ್ನ, ಪೊಂಗಲು, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಎಲ್ಲ ಟೊಮೊಟೊ ಬತ್ತೆಲ್ಲ 2 ಕಡೆ ಕೊಟ್ಟರು ತಿಂದ್ಕೊಂಡು ಚೆನ್ನಾಗಿ. ಮತ್ತು ಇಲ್ಲಿ ಅಕ್ಕನ ಮನೆ ಡ್ರಾಪ್ ಮಾಡಿಕೊಡ್ತು. ನಮ್ಮೂರಲ್ಲಿ ಯಾರಿಗೊಬ್ರಿಗೂ ಹುಷಾರಿಲ್ಲ, ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋರೆ ನಗರದಲ್ಲಿ. ಅವ್ರು ನೋಡ್ಕೊಬತ್ತೀನಿ ಅಂದ್ಬಿಟ್ಟು ಅಷ್ಟು ನಾನು ವೆಯ್ಟ್ ಮಾಡು ಅಂತ ಇಲ್ಲಿ ತಂದು ಬಿಟ್ಬಿಟ್ಟು ಹೋದರು. ಅವ್ರು ಬರೋ ತನಕ ಇಲ್ಲಿದ್ದು ಬಂದಮೇಲೆ ಹೋಗೋದು. ಆಯ್ ಮಾಡ್ಮಗ್ಲೇ ಚೆನ್ನಾಗಿದೆ ಕಣೆ, ಏನು ಹುಚ್ಚಿದ್ದಾರೆ ಇಲ್ಲ ಗಿಡ. ಮೇಡಮ್ ಏನೋ ಕರ್ಜಿಕಾಯಿ ಮಾಡ್ತಾ ಇದ್ದಾರಂತೆ. ಆಸೆ ಈ ಕಡೆ ಹತ್ತಿರಿಗೆ ನೀನು ಹಂಗೆ ಇದೆ, ಹಂಗೆ ಬಾ. ಈ ಸಾಹೇಬ್ರು ಫೋನ್ ಹಿಡ್ಕೊಂಡು ಗೇಮ್ ಆಡೋದ ಮುಗಿಲ್ಲ ಅವ್ರಿಗೆ. ಗೇಮು ಕಣೋ ಗೇಮು ಅಂತ ಹೇಳ್ತಾಳು. ಇವತ್ತು ಅಲ್ಲಿ ಆಮೇಲೆ ಇನ್ನೊಂದು ಯಾರೊಬ್ರು ಇನ್ಸ್ಟಾದವ್ರಂತೆ ಅವ್ರು ವೀಡಿಯೋ ಮಾಡ್ತಾಯಿದ್ರೆ ನಮ್ಮನ್ನ ಅಲ್ಲಿ ಮಾತಾಡ್ಸಿದ್ರು. ನಾನು ಮಾತಾಡಿದೆ ಅಲ್ಲಿ ವೀಡಿಯೋ ಮಾಡ್ಕೊಂಡು ನನ್ನ ಪ್ರತಿನೂ ನಡ್ಕೊ ಬರ್ತಾರೆ ಸ್ಲೋ ಮೋಷನಲ್ಲಿ ವೀಡಿಯೋ ಎಡಿಟ್ ಮಾಡಾಕ್ತೀನಿ ಅಂದ್ಬಿಟ್ಟು. ಅದು ಹಾಕಿದ್ರೆ ನಾನು ನನ್ನ ಇನ್ಸ್ಟಾಗೆ ಕೊಲಾಬ್ ಕೊಡಿ ಅಂದಿದ್ದೀನಿ. ಯಾಕಂದ್ರೆ ಅವ್ರು ವೀಡಿಯೋ ಶೇರ್ ಮಾಡ್ತಂದ್ರೆ ಅದನ್ನು ಪೋಸ್ಟ್ ಮಾಡ್ತೀನಿ ನೋಡಿ. ಮತ್ತು ಅದು ಈ ಡೆಡ್ ನ್ಯೂಸ್ ಅಂತ ಚಾನಲ್ಲು, ಅದು ಲೈವ್ ಪ್ರೋಗ್ರಾಮ್ ಮಾಡ್ತಿದ್ರು TV ನ್ಯೂಸ್ದು. ಅಲ್ಲೂ ಕೂಡ ಮಾತಾಡಿದೆ. ಸಖತ್ತಾಗಿತ್ತು. ಮತ್ತು ಎಕ್ಸ್ಪೀರಿಯೆನ್ಸು ಸಿಕ್ಕಾಪಟ್ಟೆ ರಶ್ ಅಲ್ವಾ, ಎಷ್ಟು ಜನ ಇದ್ರು ನೋಡಿದ್ರಲ್ಲ ಇವಾಗ ತಾನೆ. ಫುಲ್ ಎಲ್ಲಿ ನೋಡಿದ್ರು ಜನ, ಜಾತ್ರೆ ಅವಳಿಗೆ ಕಾಲು ಹಾಕೋಕ್ಕೂ ಜಾಗ ಇಲ್ಲ. ಬಟ್ ಆದರೂ ಸಖತ್ತಾಗಿತ್ತು, ಜಾಲಿ ಮಾಡ್ಕೊಂಡು ಬಂದ್ವಿ. ಹೋಗಬೇಕು ಅಂತ ಒಂದು ಡ್ರೀಮ್ ಇತ್ತು, ಮುಗೀತು. ಯಾಕಂದರೆ ಹೋಗೇ ಇರಲಿಲ್ವಲ್ಲ, ಈ ವರ್ಷ ಹೋದಂಗಾಯ್ತು, ಮುಗಿಸ್ಕೊಂಡು ಬಂದ್ವಿ. ಮತ್ತು ನಾನು ಮನೆಗೆ ಹೋಗಿ ಸಿಗ್ತೀನಿ, ಓಕೆನಾ ಗಾಯ್ಸ್? ನಮ್ಮ ಉಷಾಂಟಿ ನಿದ್ದೆ ಮಾಡಿದ್ದಕ್ಕೆ ಇಲ್ಲಿ ಬಂದು ಹೆಂಗೆ ನಿದ್ದೆ ಹೊಡಿತಿದೆ ಅಂತಂದರೆ ತೋರಿಸ್ತೀನಿ. ನಮ್ಮ ಉಷಾಂಟಿ ನೋಡಿ ಅಲ್ಲಿ ನಿದ್ದೆ ಮಾಡ್ತಾ ಇದ್ದಿದೆ. ರಾತ್ರಿ ನಿದ್ದೆ ಮಾಡಿದ್ದಕ್ಕೆ ಈಗಂತೂ ಚೆನ್ನಾಗಿ ನಿದ್ದೆ ಮಾಡ್ತಾವಳೆ. ಇವ್ನು ನೋಡಿ ಇಲ್ಲಿ ಗೇಮ್ ಆಡ್ತಾವನೆ. ಗೇಮ್ ಅಲ್ಲ, ಗೇಮ್ ಮಾಡಿರೋದನ್ನ ವಿಡಿಯೋ ಮಾಡ್ತಾವನೆ ನೋಡಿ. ನೋಡಿ ಇಲ್ಲಿ ನಮ್ಮ ಮಮ್ಮಿ ಓಡೋಯ್ತವಳೆ. ನಮ್ಮ ಮಮ್ಮಿ ಕರ್ಜಿಕಾಯಿ ಮಾಡಿಟ್ಟಿದೆ. ನಮ್ಮ ಮಮ್ಮಿ ಕರ್ಜಿಕಾಯಿ ಮಡಗಿದೆ. ಹಂಗಿನ ಪಾಯಸನ ಸಹ ಮಡಗಿದೆ. ಕರ್ಜಿಕಾಯಿ ಪಾಯಸ ಮತ್ತು ಅನ್ನ ಸಾಂಬಾರು ಮಾಡಿ ನಮ್ಮ ಮಮ್ಮಿ. ನಾನು ಮಲಗಿರ್ಬೇಕಾರೆ ಮಾಡಿರೋ ಕಿತಾಪತಿದು ಆದರೂ ಸಖತ್ತ ಮಾಡವಳೆ ವೀಡಿಯೋನೆಲ್ಲ. ನಮ್ಮ ಅಕ್ಕ ನಾವು ಬರ್ತೀವಿ ಅಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿದ್ಲು. ನಾವು ಅಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ ಅಂತ ಇಲ್ಲಿ ಊಟ ಮಾಡಿಲ್ಲ. ನಾನಂತೂ 1 hour ಸಖತ್ತ ನಿದ್ದೆ ಮಾಡಿ ಎದ್ದೆ. ನನ್ನ ಮಗಳು ಬರೋದು 4:15. ಅಲ್ಲೇ ಆಕನ ಮನೆಯಲ್ಲೇ 4 ಗಂಟೆ ಆಗ್ಬಿಟ್ಟಿತ್ತೆ. ನೀವು ಪಾಪ ಕರ್ಕೊಬರಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಹೊರಟು ಬಂದ್ವಿ. ಅರ್ಧ ಗಂಟೆಗೆಲ್ಲ ಬಂದು ರೀಚ್. ನಾನು ಬರೋಕ್ಕೂ ನನ್ನ ಮಗಳೊಂದು ಬಂದ್ಲು, 2 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ. ಬಂದ ತಕ್ಷಣ ಏನಿಲ್ಲ, ಅವಳು ಡ್ರೆಸ್ ಚೇಂಜ್ ಮಾಡಿ ಫಸ್ಟ್ ಹೋಮ್ವರ್ಕ್ ಬರೆಯೋಕ್ಕೆ ಕೂತ್ಬಿಡ್ತಾಳೆ. ಅದೊಂದು ಗುಡ್ಡು, ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಲ್ಲ ಆಯ್ ಮಾಡು ಮಗಳೇ ಅಂತಂದ್ರೆ ಅವಳಿಗೆ ಬರೆಯೋ ಇಂಟ್ರೆಸ್ಟ್. ಹೋಗಮ್ಮ ಸುಮ್ಮ ಬರೆಯೋಕ್ಕೆ ಬಿಡಮ್ಮ, ನನ್ನ ಯಾಕಮ್ಮ ತಲೆ ತಿಂತೀರಾ ಅಂತ ನನ್ನೇ ಬೈತಾವಳೆ. ನನ್ನ ಮಗಳು ಹೋಮ್ವರ್ಕ್ ಎಲ್ಲ ಮಾಡಿ ಮಲಗಿದ್ದು ಆಯಿತು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಅಲ್ಲಿ ನ್ಯೂಸವರು ಮತ್ತು ಯಾರು ಇನ್ಸ್ಟಾದವರು ಅಲ್ಲೆಲ್ಲ ಸ್ವಲ್ಪ ಜನ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ಮಾತಾಡ್ಸಿದ್ರಲ್ಲ. ಅಲ್ಲಿ ನನ್ನ ಗಂಡ ಏನು ಅಂತಂದ್ರೆ ನನ್ನೇ ಪುಷ್ ಮಾಡ್ತಾಯಿದ್ರೆ, ಮಾತಾಡು ನೀನು ಮಾತಾಡು ಅಂತ. ಅವ್ರು ಮತ್ತೆ ಬರಬೇಕಾದ್ರೆ ಹೇಳ್ತಾಯಿತ್ತು. ನಾನಂತಂದೆ ನೀವೇ ಮಾತಾಡೋದು ನನಗಿಂತ ಚೆನ್ನಾಗಿ ನೀವು ಮಾತಾಡ್ತಿರೋ ತಾನೆ, ನೀವೇ ಮಾತಾಡಬೇಕು ಅಂತಂದರೆ. ಹಂಗಲ್ಲ ಕಣೋ, ನೀನು ಮಾತಾಡಬೇಕು, ನೀನು ಬೆಳಿಬೇಕು ಫಸ್ಟಿಗೆ, ನೀನು ಬೆಳೆದ್ರೆ ನಾನು ಬೆಳೆದಂಗೆ ಅಂತಂತಿತ್ತು. ಯಾವುದೊಂದು ಜೋಕ್ಸ್ ಹೇಳ್ತಿತ್ತು. ಏನೋ ಆಷಾಢ ಕಳೆದು ಜ್ಯೇಷ್ಠವಾಗಿ ಶ್ರಾವಣ ಬಂದರೆ ನನ್ನ ಹೆಂಡತಿ ಟಾಪಲ್ಲಿ ಬರ್ತಾಳೆ ಅಂತಂದಾಗ ನೀನು ಟಾಪಲ್ಲಿ ಬರ್ಬೇಕು ನನಗೆ ಅಂತಂತ. ಆಮೇಲೆ ಅವ್ರು ಇನ್ನೊಂದು ಏನಮ್ಮೆ ಅಂತಂದರೆ, ಈಗ ಸುಮಾರು ಜನ ನೋಡಿರ್ಬೋದು, ಸ್ವಲ್ಪ ಜೆಂಟ್ಸು ಲೇಡೀಸ್ಗಳನ್ನ ಹೆಂಡ್ತಿರುಗಳನ್ನ ಕೆಲವು ಕಡೆ ಕೆಲವು ಜನಗಳು ಮನೇಲಿ ಹೊರಗಡೆ ಕಳಿಸೋಲ್ಲ, ತುಂಬ ಸ್ಟ್ರಿಕ್ಟಾಗಿ ಇಟ್ಟಿರ್ತಾರೆ.
ಏನೋ ಫ್ರೀಡಮ್ ಅನ್ನೋದೇ ಇರಲ್ಲ. ಬಟ್ ನನಗೆ ಆ ಫೀಲ್ ಇಲ್ಲ. ಸಿಕ್ಕಾಪಟ್ಟೆ ಏನೋ ಪುಣ್ಯ ಮಾಡಿದ್ದೆ ನಾನು ನನ್ನ ಗಂಡನ ಥರ ಗಂಡನ ಪಡೆಯೋಕ್ಕೆ. ಎಲ್ಲ ಹೆಣ್ಮಕ್ಳಿಗೂ ಈ ಥರನೇ ಏನೋ ಫ್ರೀಡಮ್ ಕೊಡೋ ಥರ ಗುಣ ಇರೋ ಗಂಡ ಸಿಗಬೇಕು ಅಂತ ದೇವ್ರಲ್ಲಿ ಕೇಳ್ಕೊತೀನಿ. ಓಕೆನಾ. ನನಗೆ ಅದ್ರಲ್ಲಿ ಏನೂ ಕೊರತೆ ಇಲ್ಲ. ನಾನು ಏನು ಮಾಡ್ತೀನಿ ಅಂತಂದ್ರೆ ಸೆಕೆಂಡ್ ಥಾಟೇ ಯೋಚನೆ ಮಾಡಲ್ಲ. ಅವರು ಡನ್ ಒಂದೇ ಮಾತಿಗೆ ನೋ ಅನ್ನೋ ಮಾತೇ ಇಲ್ಲ ನನಗೆ. ಅದೇನೋ ಅವ್ರ ಬಗ್ಗೆ ಹೇಳಕ್ಕೆ ಹೊರಟ್ರೆ ನನಗೆ ದಿನಗಳೇ ಸಾಕಾಗಲ್ಲ. ಅಷ್ಟು ಸಿಕ್ಕಾಪಟ್ಟೆ ಪಾಯಿಂಟ್ಸ್, ಗುಡ್ ಪಾಯಿಂಟ್ಸ್ಗಳೇ ಇರೋದು. ಅಷ್ಟು ಒಳ್ಳೆಯವರು ನನ್ನ ಗಂಡ ಪಾಪ. ಒಂದೇ ಹಂಗೆ ಅನ್ನೋದು ನೀನು ಆಮೇಲೆ ಅಲ್ಲಿ ಅವರೇ ನಾ ಮಾತಾಡಲ್ಲ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರೆ ನಿಂಗೆ ಮಾತಾಡಲೇಬೇಕು ಅಂತಂತ ಎಲ್ಲ ಅಂತಂದ್ರೆ 4 ಜನ ಗುರುತಿಸ್ಬೇಕು ನೀನು ಚೆನ್ನಾಗಿ ಬೆಳಿಬೇಕು ಕೇಳ. ನನಗೆ ಅದನ್ನು ನೋಡೋದೇ ನನ್ನ ಖುಷಿ. ಅದಕ್ಕೆ ಇಂಥ ಅವಕಾಶ ಎಲ್ಲರೂ ಸಿಗುತ್ತಾ ಅಂತಂತಾರೆ. ಬೇರೆಯವ್ರನ್ನೆಲ್ಲ ನೋಡೋಗು ಎಷ್ಟು ಇದು ಸೀರಿಯಸ್ ಸ್ಟ್ರಿಕ್ಟಾಗಿರ್ತಾರೆ ಅಂತಂತ. ನಾನು ಇಷ್ಟೊಂದು ಫ್ರೀಡಮ್ ಕೊಟ್ಟಿದ್ದೆ ಅಂತಂದರೆ ನಾನು ನಿನ್ನ ಏಳಿಗೆನ ಬಯಸೋದು ನನ್ನ ಖುಷಿ ಅಂತ ಅಂದರೆ ಅದನ್ನು ಕೇಳಿದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ದೇವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಗೈಸ್, ಇವತ್ತಿನ ಒಂದು ಏನು ಜಾತ್ರೆ ಸಂಭ್ರಮ ಎಲ್ಲ ಮುಗೀತು. ಮತ್ತು ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ವೀಡಿಯೋನಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.